ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾನು 2025 ಮೊನ್ನೆ ಏನೋ ಒಂದು ಎಕ್ಸಾಮ್ ಆಯ್ತಲ್ಲ ಅದ್ರದ್ದು ಕೀ ಉತ್ತರಗಳನ್ನ ಕೂಡ ಹಾಕಿದ್ದೆ. ಒಂದು 10 ಕ್ವಶನ್ಸ್‌ಗಳು ಅಂದ್ರಲ್ಲಿ 20 ತನಕ ಕ್ವಶನ್‌ಗಳನ್ನ ಹಾಕಿದ್ದೆ. ಒಂದಷ್ಟು ಕ್ವಶನ್‌ಗಳನ್ನು ಮಿಸ್ ಆಗಿತ್ತು. ಸೊ ಈಗ 21ರಿಂದ 30 ತನಕ ಈ ಒಂದು ಪಿಡಿಎಫ್ ಅಲ್ಲಿ ನಿಮ್ಗೆ ಶೋ ಮಾಡ್ತಾ ಇದ್ದೀನಿ. ಇದು ಕೀ ಉತ್ತರಗಳು ಅಂದ್ರೆ ಈ ಪಾಯಿಂಟ್‌ಗಳು ನೀವು ಬರ್ದಿರಬೇಕು ಅದರಲ್ಲಿ. ನೀವು ಹಿಂದೆ ಮುಂದೆ ಇದ್ರೂ ನಡೀತದೆ ಆದ್ರೆ ಬರ್ದಿರಬೇಕು. ಇದು ಬಯಾಲಜಿದು ಕೀ ಉತ್ತರಗಳು ಮತ್ತೆ ಈಗಾಗಲೇ ನಾನು ಪಿಡಿಎಫ್ ಅನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಬಯಾಲಜಿದು. ಅದರ ಪಿಡಿಎಫ್ ಅನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಹೋಗಿ ನೋಡ್ಕೊಳ್ಳಿ. ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ನಿಮ್ಗೆ ಲಿಂಕ್ ಕೊಡ್ತೇನೆ. ನೋಡ್ಕೊಳ್ರಿ. ಹಿಂದೆ ಮುಂದೆ ಆದ್ರೆ ನಡೀತದೆ ಆದ್ರೆ ಈ ಒಂದು ಕೀ ಪಾಯಿಂಟ್‌ಗಳು ಅದರಲ್ಲಿ ಇದಾವ. ನೀವು ಬರ್ದಿದ್ದ ಎಕ್ಸಾಮ್ ಅಲ್ಲಿ ನೀವು ಬರ್ದಿದ್ದೀರಾ ಅಂತ ಅನ್ನೋದನ್ನ ಒಂದು ಮೆಮರೈಸ್ ಮಾಡ್ಕೊಳ್ರಿ. ಇದು ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಬಯಾಲಜಿಯ ಕೀ ಉತ್ತರಗಳನ್ನ ನಾನು ಶೋ ಮಾಡ್ತಾ ಇರುವಂತದ್ದು. ಮತ್ತೆ ಪಿಡಿಎಫ್ ಅನ್ನು ಕೂಡ ನಾನು ಇದ್ರದ್ದು ಪಿಡಿಎಫ್ ಅನ್ನು ಕೂಡ ಈವ್ನಿಂಗ್ ತನಕ ಲಿಂಕ್ ಹಾಕ್ತೇನೆ ನಿಮ್ಗೆ. ಬಟ್ ವಿಡಿಯೋ ಮುಖಾಂತರ ನೋಡ್ಕೊಳ್ಬಹುದು. ನಾ ಇಲ್ಲಿ ನೀವು ಸ್ಲೋ ಆಗಿ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಕೂಡ ತಕ್ಕೋಬಹುದು ಇದ್ರದ್ದು. ಆ ಸ್ಕ್ರೀನ್ ಶಾಟ್ ತಕೊಂಡು ಕೂಡ ನೀವು ಕಂಪ್ಯಾರಿಸನ್ ಕೂಡ ಮಾಡ್ಕೊಳ್ಬಹುದು. ಇವು ಏನಪ್ಪಾ ಅಂತಂದ್ರೆ 30 ಕ್ವಶನ್‌ಗಳು 30 ತನಕ ಕ್ವಶನ್ ಇದೆ ಇದು. ಹೌದಾ? ಸೊ 20 ಮತ್ತೆ ಇದು 30 ಆಗ್ಬೇಕಿತ್ತು 38 ಆಗಿದೆ. ಬಟ್ ಇದು ನಿಮ್ಗೆ ಕೀ ಉತ್ತರಗಳು ಬಯಾಲಜಿದು ಮತ್ತು ಈಗ ನಾನು ಬಯಾಲಜಿ ಫಿಸಿಕ್ಸ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ಆಗಲೇ. ನಿಮಗೆ ಮತ್ತೆ ಯಾವ್ದು ಕೀ ಉತ್ತರಗಳು ಬೇಕಂತ ನನಗೆ ಹೇಳಿ. ನನ್ನ ಹತ್ರ ಕ್ವಶನ್ ಪೇಪರ್ ಇದ್ರೆ ಮಾತ್ರ ನಾನು ಕೀ ಉತ್ತರಗಳನ್ನು ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಇದನ್ನ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಬಹುದು ಎಷ್ಟು ನಮ್ಗೆ ಮಾರ್ಕ್ಸ್ ಬರ್ಬೋದಂತ. ಇದು ಕೀ ಉತ್ತರಗಳಂತ ನಿಮ್ಗೆ ಮೆನ್ಷನ್ ಮಾಡ್ತಾ ಇರುವಂತದ್ದು ನಾನು ಇದನ್ನ.